ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಮಹಾಶಕ್ತಿ ಶ್ರೀ ಮಾರಮ್ಮ ದೇವಿ, ಆದಿಶಕ್ತಿ ಚೌಡೇಶ್ವರಿ, ಕಾಟೇರಿಯಮ್ಮ, ಅಘೋರ ರಣಭದ್ರಕಾಳಿ ದೇವಸ್ಥಾನದಲ್ಲಿ ಕೇತಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆಯ ಅಂಗವಾಗಿ ಮಹಾಪೂಜೆ ನೆರವೇರಿಸಲಾಯಿತು. ಇನ್ನು ಮಂಗಳವಾರ ಮಧ್ಯಾಹ್ನ 3:20ರಿಂದ ಸಂಜೆ 6:47 ಸಮಯದಲ್ಲಿ ಕೇತಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆ ಅಂಗವಾಗಿ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿತ್ತು. ಗ್ರಹಣ ಮುಗಿದ ಬಳಿಕ ದೇವಸ್ಥಾನ ಶುದ್ಧೀಕರಿಸಿ ದೇವಾಲಯದಲ್ಲಿನ 4 ದೇವತೆಗಳಿಗೂ ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆಗಳು ನೆರವೇರಿದ್ದು, ಕನ್ನಡ ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಮತ್ತು ಕುಟುಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಮಹಾಶಕ್ತಿ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಂದಿನ ಹುಣ್ಣಿಮೆ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ತಾಯಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕಲವೂ ಕೊಡ್ಲಿ ಅಂತ ಕೇಳ್ಕೊತೀವಿ. ಮತ್ತೆ ಅದಾದ್ಮೇಲಿಂದ ಇಂದಿನ ದಿವಸದಲ್ಲಿ ಅಮ್ಮನವರಿಗೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಕೊರಟಗೆರೆ RSS ಹಿಂದೂ ಸೇವಾ ಸಮಿತಿ ಸಮಥಿಂಗ್ ಏನೋ ಬರುತ್ತಲ್ವರ ಅದು, ಅವರ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇಂದಿನ ದಿವಸದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ತಾಯಿ ಸೇವೆ ಮಾಡ್ಬೇಕು, ಮತ್ತದಾದ್ಮೇಲಿಂದ ತಾಯಿ ಮತ್ತದಾದ್ಮೇಲೆ ಭಗವಂತನ ಒಂದು ಈ ಕಲಿಗಾಲದಲ್ಲಿ ಸನಾತನ ಧರ್ಮವನ್ನ ಉಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ, ಮತ್ತದಾದ್ಮೇಲೆ ತಾಯಿ ಸೇವೆ, ತಾಯಿ ಪೂಜೆ, ತಾಯಿ ಪುನಸ್ಕಾರಗಳೆಲ್ಲವೂ ಕೂಡ ಪ್ರತಿನಿತ್ಯ ಕಾಲವೂ ಕೂಡ ಇದೇ ರೀತಿ ಅಮ್ಮನವರ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲಾ ಭಕ್ತರು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಚಿಕ್ಕನಹಳ್ಳಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್ ಬಂದಿದ್ದೀನಿ. ಗುರುಜಿಯವರು ಬಹಳಷ್ಟು ಅವರು ಭಕ್ತಿಯಿಂದ ಈ ಚಿಕ್ಕನಹಳ್ಳಿಗೆ ಬಂದಿರ್ತಕ್ಕಂಥದ್ದು. ಅದು ನೀವು ಅಂದ್ರೆ ಒಂದು ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಅದು ಕೇರಳ ಹೋಗಿ ಅಮ್ಮನವ್ರದ್ದು ಅನುಗ್ರಹ ಸರ್. ಎಲ್ಲವೂ ನೇಚರ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಶಕ್ತಿ ಏನು ಅಂದ್ರೆ ನಾವು ನೇಚರ್. ಪ್ರತಿಯೊಂದು ಮರ ಗಿಡ ಇರ್ಬೋದು, ನಾನು ಬೆಂಗಳೂರಿಂದ ಇಲ್ಲಿ ಬರೋದಕ್ಕೆ ಕಾರಣ ಇರ್ಬೋದು. ಅದು ನಾನು ಅನಿಲ್ ಅಂತ ಇವ್ರ ಅಣ್ಣನೇ ಕಾಲ್ ಮಾಡಿರೋದು. ಅಂದ್ರೆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇವತ್ತು 11 ದಿನ ಆಗಿದೆ ಪ್ರತಿಷ್ಠಾಪನೆ ಆಗಿ. ಆಮೇಲೆ 101 ದಿನ ಇವರು ಅಂದ್ಕೊಂಡಿದ್ದ ಕೂಡಲೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಮಹಾಶಕ್ತಿ ಮಾರಿಯಮ್ಮನೂ ಇರ್ಬೋದು, ಚೌಡೇಶ್ವರಿ ತಾಯಿ ಇರ್ಬೋದು, ಅದರ ಭದ್ರಕಾಳಿನೂ ಇರ್ಬೋದು. ಇವತ್ತು ಆಚೆ ಕಡೆ ಬರ್ತಾನೆ, ಆ ದೇವಸ್ಥಾನದ ಬರ್ತಾನೆ, ಅದು ವಿಗ್ರಹ ಅದೆಲ್ಲ ಮೇಲೆ ನೋಡಿದವಾಗ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಾಗುತ್ತೆ. ಆ ತಾಯಿ ಇಲ್ಲಿ ಗಂಟ ಬಂದಿದ್ದು ಪ್ರಸಾದ ಕೊಟ್ಟಿದ್ದಾಳೆ. ಎಲ್ಲವೂ ಒಳ್ಳೇದು. ಅಂದ್ರೆ ನಮ್ಮ ನಂಬಿಕೆಗಳ ಮೇಲೆ ಧಾರ್ಮಿಕವಾಗಿ ಯಾವುದೇ ದೇವತೆಗಳಾಗ್ಲಿ, ಯಾವುದೇ ದೇವರು ಎಲ್ಲೇ ಹೋಗ್ಲಿ, ಅದೆಲ್ಲವೂ ಕರ್ಸ್ಕೊಳ್ಳೋದು ನಮ್ಮನ್ನ ಆ ಒಂದು ಪರಿಸರ ಇರ್ಬೋದು, ಒಂದು ನೇಚರು, ಆ ಶಕ್ತಿನೇ ಕರ್ಸ್ಕೊಳ್ಳೋದು. ಇಲ್ಲಾಂದ್ರೆ ಆ ಶಕ್ತಿ ಇಲ್ಲ ಅಂದ್ರೆ ಇವ್ರು ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು, ಆ ಅಮ್ಮನ್ನ ಪ್ರತಿಸ್ಥಾಪನೆ ಮಾಡಬೇಕು ಅಂತಂದ್ರೆ ಆ ತಾಯಿ ಶಕ್ತಿಯಿಂದನೇ ಇವತ್ತು ಇವೆಲ್ಲ ಆಗಿರ್ತಕ್ಕಂಥದ್ದು. ಇವತ್ತು ನಾನು ಇಲ್ಲಿಗೆ ಬರ್ಬೇಕಾದ್ರೂ ಆ ತಾಯಿ ಶಕ್ತಿನೇ, ಆ ತಾಯಿ ನನ್ನ ಮತ್ತೆ ಸಂಧ್ಯಾ ನಾವೆಲ್ಲರನ್ನೂ ನಮ್ಮನ್ನೆಲ್ಲ ಕರ್ಸ್ಕೊಂಡಿರೋದು ಆ ತಾಯಿ. ಈ ಗ್ರಾಮಕ್ಕೆ ಹಾಗೆ ಈ ಕರ್ನಾಟಕದ ಜನತೆಗೆ ಎಲ್ರಿಗೂ ಆ ತಾಯಿ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ.